ಇದು ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ನೀವು ನೋಡ್ಬೋದು, ನಾನು ಲಾಸ್ಟ್ ವಿಡಿಯೋದಲ್ಲೇ ನಿಮಗೆ ಅರ್ಧಕ್ಕರ್ಧ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಎಲ್ಲಿರೋದು ಏನು ಎತ್ತ ಅಂತ. ನಾನು ಪ್ರೈಸ್ ಡೀಟೇಲ್ಸ್ ಏನು ಹೇಳಿಲ್ಲ ಅನಿಸುತ್ತೆ ನಿಮಗೆ. ಸೊ ನನಗೆ ಸರಿಯಾಗಿ ಗ್ಯಾಪ್ನ ಇಲ್ಲ. ಸೊ ಇದು ವಾಯ್ಸ್ ಓವರ್ ಕೊಡ್ತಾ ಇರೋದ್ರಿಂದ ಸ್ವಲ್ಪ ಸೌಂಡ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇದು ಬಂದು ಟಯರ್ ಆ್ಯಕ್ಟಿವಿಟಿ ತುಂಬ ಚೆನ್ನಾಗಿತ್ತು. ಇದ್ದಿದ್ರಲ್ಲೇ ಇದೇ ಈಸಿ ಅಂತ ಹೇಳ್ಬೋದು. ಅದು ಆ ಕಡೆ ಹಿಂದೆಯಿಂದ ಇಳಿಯೋದು ನಿಮ್ಗೆ ಕಾಣಿಸ್ತಾ ಇರ್ಬೋದು, ಸಣ್ಣ ಸಣ್ಣಗೆ ಥ್ರೆಡ್ಡಲ್ಲಿ ಇದು ಮಾಡಿದಾರಲ್ವ, ಅದು ಸ್ವಲ್ಪ ಕಷ್ಟ ಇಳಿಯೋಕ್ಕೆ. ಇದು ಹತ್ತೋದು ಈಸಿಯಾಗಿ ಹತ್ಬೋದು. ನೋಡೋಕೆ ಹೋದರೆ ನಾನು ನಮ್ಮ ಹಸ್ಬೆಂಡು ನಮ್ಮ ಮಮ್ಮಿ 3 ಜನ ಟ್ರೈ ಮಾಡಿದ್ವಿ. ಬಟ್ ನಮ್ಮ ಮಮ್ಮಿನೇ ಫಸ್ಟ್ ಕಂಪ್ಲೀಟ್ ಮಾಡಿದ್ದದನ್ನು ಫಾಸ್ಟಾಗಿ ಮಾಡಿದ್ರು. ಅಲ್ಲಿರೋರು ಒಬ್ರು ಹೇಳ್ತಿದ್ರು, ಅವ್ರಿಗೆ ಏಜ್ ಆಗಿದೆ ಆದ್ರೂ ನೋಡಿ ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ, ಎಷ್ಟು ಫಾಸ್ಟಾಗಿ ಕಂಪ್ಲೀಟ್ ಮಾಡಿದ್ರು ಅಂತ. ಸೊ ಅದಕ್ಕೆ ಇದನ್ನು ಆ್ಯಕ್ಟಿವಿಟಿ ಎಂಜಾಯ್ ಮಾಡಿ ಅಲ್ಲಿಂದ ತಿರುಗಿ ನೆಕ್ಸ್ಟ್ ಆ್ಯಕ್ಟಿವಿಟಿಗೆ ಹೋಗಬೇಕಾಯಿತು. ಸೊ ಅದನ್ನು ಸ್ವಲ್ಪ ಟೈಮ್ ತೊಗೊಂಡೆ. ನಾನೇ ಲಾಸ್ಟಲ್ಲಿ ಇಳಿದಿದ್ದು, ಯಾಕಂದರೆ ತುಂಬ ಸ್ಕಿಡ್ ಆಗ್ತಾಯಿತ್ತು ರೋಪು. ಸೊ ಕುತ್ಕೊಂಡು ಇಳಿಯೋಣ ಅಂತ ನೋಡಿದೆ, ಅದಾಗಲಿಲ್ಲ. ಸೊ ಹಂಗೆ ನಾನು ನಿಂತ್ಕೊಂಡೇ ಇಳಿತಾಯಿದ್ದೆ. ಸೊ ಆಪೋಸಿಟಲ್ಲಿ ಒಬ್ಬರು ಬರ್ತಿದ್ದು, ಅದಕ್ಕೋಸ್ಕರ ಲೇಟ್ ಆಯ್ತು. ನೀವು ನಮ್ಮ ಮಮ್ಮಿನ ನೋಡ್ಬೋದು, ಕುತ್ಕೊಂಡು ಕ್ಲೀನಾಗಿ ಇಳಿದುಬಿಟ್ರು ಕೆಳಗಡೆ. ಅವ್ರು ಅದು ಈಸಿಯಾಗಿ ಕಂಪ್ಲೀಟ್ ಮಾಡಿದ್ರು. ನಮ್ಮ ಹಸ್ಬೆಂಡು ಸೆಕೆಂಡ್ ಬರ್ತಾರೆ. ನಾನು ಆರಾಮಾಗಿ ನಿಂತ್ಕೊಂಡು ಸ್ವಲ್ಪ ತಿಳಿದೆ, ಆಮೇಲೆ ಕುತ್ಕೊಂಡು ನಾನು ಸ್ವಲ್ಪ ತಿಳಿದುಬಿಟ್ಟು ನಾನು ಬಂದೆ. ಸೊ ಇದಾಗಿತ್ತು ಈ ಆ್ಯಕ್ಟಿವಿಟಿ. ಎಲ್ಲರೂ ಟ್ರೈ ಮಾಡಿ, ಒಂಥರ ಬಾಡಿಗೆ ಎಕ್ಸಸೈಸ್ ಥರ ಇರುತ್ತೆ, ಚೆನ್ನಾಗಿರುತ್ತೆ. ಸೊ ನೀವು ಟ್ರೈ ಮಾಡಿ. ಈಸಿಯಾಗಿ ಮೇಲೆ ಹೋಗೋಕ್ಕೆ ಭಯ ಅಂದರೆ ಈ ಥರ ಚಿಕ್ಕ ಚಿಕ್ಕ ಆ್ಯಕ್ಟಿವಿಟೀಸ್ನೆಲ್ಲ ಟ್ರೈ ಮಾಡ್ಬೋದು. ನೆಕ್ಸ್ಟು ಬುಲ್ ರೈಡು. ಇದು ನನ್ನ ಫಸ್ಟ್ ಟೈಮ್ ಬುಲ್ ರೈಡ್ ಮಾಡಬೇಕಂತ ಅಂದ್ಕೊಂಡೆ. ಬಟ್ ಇದು ಆ್ಯಕ್ಚುಲಿ ನಾನು ಬೇರೆ ಕಡೆ ಟಿ ವಿಯಲ್ಲಾಗಲಿ ಇಲ್ಲ ಯಾವುದಾದ್ರು ಸೋಷಿಯಲ್ ಮೀಡಿಯಲ್ಲಿ ನೋಡಿದಾಗ ಆ್ಯಕ್ಚುಲಿ ಇದು ಕೆಳಗಡೆ ಬೀಳಬೇಕಾಯ್ತು, ಅಷ್ಟು ಸ್ಪೀಡಾಗಿ ಹೋಗಿತ್ತು. ಅನ್ಫಾರ್ಚುನೇಟ್ಲಿ ಇದು ಬುಲ್ಲು ಸರಿಯಾಗಿ ವರ್ಕ್ ಆಗ್ತಾ ಇದ್ದಿಲ್ವಂತೆ. ಜಸ್ಟು ಅದ್ರ ಮೇಲೆ ಕೂತ್ಕೊಂಡ್ರೆ ಆ ಕಡೆ ಒಂದು 1 ಮಿನಿಟ್ ಆಡಿಸ್ತಾರೆ ಅಷ್ಟೇ. ಆ ಕಡೆ ಒಂದು 4 ಸತಿ, ಈ ಕಡೆ ಒಂದು 4 ಸತಿ. ಅದೇ ನಾವು ಕೆಳಗಡೆ ಅಷ್ಟು ಬೀಳಲ್ಲ. ಕೆಳಗಡೆ ಬಿದ್ರೇ ಒಂಥರ ಫನ್ನು. ಸೊ ಇದು ಕೆಳಗಡೆ ಬೀಳೋಕ್ಕೆ ಆಗಲಿಲ್ಲ. ಇದು ಸುಮ್ಮನೆ ಹಂಗೆ ಕೂತ್ಕೊಂಡು ಜಸ್ಟ್ ಟರ್ನ್ ಮಾಡ್ತಾರೆ ಅಷ್ಟೇ. ಸೊ ಅಲ್ಲಿಂದ ಮುಗಿಸ್ಕೊಂಡು ಬರ್ಡ್ ಸ್ಯಾಂಚುರಿ ಹತ್ರ ಹೋದ್ವಿ. ಇದು ಫಸ್ಟ್ ಟೈಮ್ ನಾವು ಈ ಥರ. ನಾವು ಆ್ಯಕ್ಚುಲಿ ಇದು ತಮಿಳ್ನಾಡು, ಇನ್ನು ಆ ಕಡೆ ಕನಕಪುರಕ್ಕಿನ್ನ ಆ ಕಡೆ ಇರೋದು ನೋಡಿದ್ವಿ. ಬಟ್ ನಾವು ನೋಡಿಲ್ಲ, ಬಟ್ ಕೇಳಿದ್ವಿ ಸೋಷಿಯಲ್ ಮೀಡಿಯಾದೆಲ್ಲ ನೋಡಿ. ಸೊ ಇದು ಫಸ್ಟ್ ಟೈಮ್ ಈ ಬರ್ಡ್ಸ್ ಇತ್ತು. ಆ್ಯಕ್ಚುಲಿ ನಾವು ಇದು ಸುಗ್ಗಿ ರೆಸಾರ್ಟ್ ಆಪ್ಟ್ ಮಾಡೋಕ್ಕೆ ಕಾರಣನೇ ಈ ಬರ್ಡ್ಸ್ದು ಸ್ಯಾಂಚುರಿ. ಈ ಬರ್ಡ್ಸ್ನೆಲ್ಲ ಈ ಥರ ಕೈ ಮೇಲೆ ಇಟ್ಕೋಬೇಕು. ನನಗಂತೂ ಫುಲ್ಲು ಭಯ. ಇವರೆಲ್ಲ ಕೈ ಮೇಲೆ ಇಟ್ಕೊತಾ ಇದ್ದಾರೆ, ನನಗೆ ಇಟ್ಕೋ ಅಂತ ಇದ್ದಾರೆ. ನನಗೆ ಫುಲ್ಲು ಭಯ ಅಂದರೆ ಭಯ ಇದೆ, ನಂಗೆ ಕಚ್ಚಿಬಿಡುತ್ತೆ ಅಂತ. ಸೊ ಇಲ್ಲಿ ನೋಡ್ಬೋದು ನಮ್ಮ ಹಸ್ಬೆಂಡ್ ಇಟ್ಕೊತಾ ಇದ್ದಾರೆ ಶೋಲ್ಡ್ರ್ ಮೇಲೆಲ್ಲ. ನಮ್ಮ ಮಮ್ಮಿ ಇಟ್ಕೊಂಡ್ರು. ಜೊಹಾನ ಶೋಲ್ಡ್ರ್ ಮೇಲೆ ಕುತ್ಕೊಂಡಿಲ್ಲ, ಯಾಕಂದರೆ ಅವಳದು ಶೋಲ್ಡ್ರ್ ಚಿಕ್ಕದು, ಕೈ ಚಿಕ್ಕದು ಅಂತ ಆ ಬರ್ಡ್ ಹೆಸಿಟೇಟ್ ಮಾಡ್ತಾಯಿತ್ತು ಕುತ್ಕೊಳ್ಳೋಕ್ಕೆ. ಸೊ ಅವ್ರು ಜಸ್ಟ್ ಹಂಗೆ ಸುಮ್ಮನೆ ಒಂದು ಅವ್ರ ಕೈಯ ಮೇಲೆ ಇಟ್ಕೊಂಡಿದ್ರು. ಸೊ ಫೋಟೋ ತೊಗೊಂಡ್ವಿ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನಮ್ಮ ಬಾವಾಗೂ ಇಷ್ಟು ಸ್ವಲ್ಪ ಭಯನೇ. ನನಗೂ ನಮ್ಮ ಬಾವ ಫುಲ್ ಭಯ, ಅದೇ ನಂಗೆ ಕಚ್ಚಿಗಿಚ್ಬಿಡುತ್ತೆ ಅಂತ. ಬಟ್ ಅದು ಟ್ರೈನ್ ಮಾಡಿರ್ತಾರೆ, ಕಂಪ್ಲೀಟಾಗಿ ಟ್ರೈನ್ ಮಾಡಿರ್ತಾರೆ, ಯಾರಿಗೂ ಏನು ಹಾರ್ಮ್ ಆಗದಿರಂಗೆ. ಅದು ಜಸ್ಟ್ ಫೋಟೋಸ್ ತೊಗೊಂಡು ಹೋಗ್ಬೋದು. ಸೊ ನಾವು ಅದಕ್ಕೇನು ತೊಂದರೆ ಕೊಡಬಾರ್ದು, ಅದು ನಮಗೇನು ತೊಂದರೆ ಕೊಡೋಲ್ಲ. ಇದು ಅಷ್ಟೇ ತುಂಬ ಚೆನ್ನಾಗಿತ್ತು. ಬಟ್ ನಾನು ಇದನ್ನು ಬರ್ಡ್ಸ್ನೆಲ್ಲ ಜಸ್ಟ್ ಫೋಟೋ ತೊಗೊಂಡಷ್ಟೇ. ನಾನು ಈ ಬರ್ಡ್ಸ್ನೆಲ್ಲ ಇದು ಮಾಡಿಲ್ಲ, ಬರೀ ಒಂದು ರೆಡ್ ಪ್ಯಾರೆಟದ್ದು ಮಾತ್ರ ನಾನು ಕೈ ಮೇಲೆ ಕೂರಿಸ್ಕೊಂಡಿದ್ದೆ. ನೀವು ನೋಡ್ಬೋದು, ನನಗೆ ಆವಾಗಲೂ ಭಯ ಎಲ್ಲನ ಕಚ್ಚಿಬಿಡ್ತಾ ಅಂತ. ನೀವು ನನ್ನ ರಿಯಾಕ್ಷನ್ ನೋಡ್ಬೋದು ಈ ವಿಡಿಯೋದಲ್ಲಿ. ಬಟ್ ಅದು ಏನೂ ಕಚ್ಚಲ್ಲ, ಅದು ಕಂಪ್ಲೀಟಾಗಿ ಟ್ರೈನ್ ಮಾಡಿರ್ತಾರೆ, ಯಾರಿಗೂ ಏನೂ ತೊಂದರೆ ಕೊಡಬಾರ್ದು ಅಂತ. ಯಾವ ರೀತಿ ಟ್ರೈನ್ ಮಾಡಬೇಕು, ಕಂಪ್ಲೀಟಾಗಿ ಟ್ರೈನ್ಡ್ ಆ್ಯಂಡ್ ವೆಲ್ ಸೇಫ್ ಅಂತಲೇ ಹೇಳ್ಬೋದು. ನಾವು ಯಾವುದೇ ಪ್ರಾಣಿಗಳಿಗಾಗಲಿ ಬರ್ಡ್ಸ್ಗಾಗಲಿ ಹಾರ್ಮ್ ಮಾಡಿಲ್ಲ ಅಂದರೆ ಅದು ನಮ್ಗೆ ಹಾರ್ಮ್ ಮಾಡಲ್ಲ, ಅದೊಂದು ನೀವು ತಿಳ್ಕೊಬೋದು. ಸೊ ನಾನು ನಮ್ಮ ಹಸ್ಬೆಂಡ್ಗೆ ಹೇಳ್ತಿದ್ದೆ, ಜಲ್ದಿ ವೀಡಿಯೋ ಮಾಡು, ನನಗೆ ಭಯ ಆಗ್ತಿದೆ, ಕೊಟ್ಬಿಡೋಣ ಅಂತ. ನನಗೆ ಇದೆಲ್ಲ ಸ್ವಲ್ಪ ಸ್ಕೇರಿನೇ, ಸ್ವಲ್ಪ ಅದೊಂದು ತಲೆಯಲ್ಲಿ ಮಿತ್ತಿರುತ್ತಲ್ವೋ, ಈಗ ನಿಜವಾಗ್ಲೂ ಕಚ್ಚಿಬಿಡುತ್ತೆ. ಬಟ್ ನೋಡಿ ನಮ್ಮ ಹಸ್ಬೆಂಡೆಲ್ಲ ಇದನ್ನೆಲ್ಲ ಇಟ್ಕೊಂಡಿದ್ರು. ಇದನ್ನು ನನಗೆ ಇಟ್ಕೊ ಅಂತ ಕೊಟ್ಟರು, ಬಟ್ ನನಗೆ ಭಯ, ನಾನು ತೊಗೊಂಡಿಲ್ಲ. ಇದು ಸೇಮು ರಬ್ಬರ್ ಬ್ಯಾಂಡ್ ಇದ್ದಂಗೆ ಇರುತ್ತಿದ್ದು, ಒಳ್ಳೆ ರಬ್ಬರ್ ಇದ್ದಂಗೆ ಇರುತ್ತೆ, ಫುಲ್ ಸ್ಕಿನ್ನೆಲ್ಲ. ಇದಕ್ಕೂ ಅಷ್ಟೇ ಟ್ರೈನ್ ಮಾಡಿರ್ತಾರಂತೆ. ಇದು ಯಾವುದೇ ರೀತಿ ಏನು ತೊಂದರೆ ಕೊಡಲ್ಲ. ಬಟ್ ಅನಿಮಲ್ಸ್ಗೆ ಐ ಮೀನ್ ಬರ್ಡ್ಸ್ಗಾಗಲಿ ಇಲ್ಲಿ ಟಯರ್ಡ್ ಆದರೆ ಅವರು ಅದನ್ನು ತೋರಿಸಲ್ವಂತೆ, ಅದು ಕುತ್ಕೊಳ್ಳಲ್ವಂತೆ ಅವ್ರ ಕೈ ಮೇಲೆಲ್ಲ. ಸೊ ಅದಕ್ಕೆ ಟಯರ್ಡ್ ಆಗೋವರೆಗೂ ನೀವು ಫೋಟೋಸ್ ಎಲ್ಲ ಏನು ಬೇಕಾದ್ರೂ ತೊಗೋಬೋದು. ಅದಕ್ಕೆ ಎಂಟ್ರಿ ಬಂದು ಸಪ್ರೇಟಾಗಿ 150. ರೆಸಾರ್ಟ್ದು ಬಿಟ್ಟು
150 ಒಳಗಡೆ 150 ಎಕ್ಸ್ಟ್ರಾ ಪೇ ಮಾಡಬೇಕು ಇದಕ್ಕೆ ಎಂಟ್ರಿ ಆಗೋಕ್ಕೆ. ಸೊ ಅಲ್ಲಿಂದ ಮುಗಿಸ್ಕೊಂಡು ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದ್ವಿ. ಸ್ವಿಮ್ಮಿಂಗ್ ಪೂಲ್ ಹತ್ರ ಜಸ್ಟ್ ಫೋಟೋಸ್ ಕ್ಲಿಕ್ ಮಾಡೋಣ ಬಿಫೋರ್ ಸ್ವಿಮ್ಮಿಂಗು ಅಂದ್ಕೊಂಡು ಇಲ್ಲಿ ಬಂದ್ವಿ. ಇನ್ನೂ ರೋಪ್ ಆ್ಯಕ್ಟಿವಿಟೀಸ್ ಎಲ್ಲ ಇತ್ತು. ಸೊ ಅಲ್ಲಿಂದ ಮುಗಿಸ್ಕೊಂಡು ಇದು ನೀವು ನೋಡ್ಬೋದು ಜಿಪ್ ಲೈನು. ನಮ್ಮ ಮಮ್ಮಿ ಜಿಪ್ ಲೈನ್ ಮಾಡ್ತಾಯಿದ್ದಾರೆ. ಸೊ ನಮ್ಮ ಮಮ್ಮಿ ಆದ ತಕ್ಷಣ ನಮ್ಮ ಭಾವ ಹೋಗ್ತಾರೆ. ಇದು ತುಂಬ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ನಾವೆಲ್ಲರೂ ಮಾಡಿದ್ದು, ತುಂಬ ಎಂಜಾಯ್ ಮಾಡಿಕೊಂಡು ಮಾಡಿದ್ವಿ. ಪರ್ಸ್ನಲಿ ನನಗಂತೂ ಈ ಜಿಪ್ ಲೈನ್ ತುಂಬ ಇಷ್ಟ ಆಯಿತು. ಅದು ಸೈಕಲ್ ಇತ್ತು, ಬಟ್ ನಾವು ಹೋಗಿಲ್ಲ. ನಮ್ಮ ಭಾವನು ನಮ್ಮ ಜೊಹಾನ ಇಬ್ಬರು ಒಂದೇ ಸತಿ ಹೋಗ್ತಿದ್ದಾರೆ. ಸೊ ಅದಕ್ಕೆ ಫೋಟೋಸ್ ಹಿಂದಿಂದನೇ ಕಳಿಸೋದ್ರಿಂದ ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ಟಕ್ ಟಕ್ ಅಂತ ಕ್ಲಿಕ್ ಮಾಡೋಕ್ಕಾಗಲ್ಲ. ಎಷ್ಟಾಗುತ್ತೋ ಅಷ್ಟು ಸ್ಮಾಲ್ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ, ತೆಗ್ದಿರೋದು ಎಲ್ಲರದೂ ಅಷ್ಟೇ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಎಕ್ಸ್ಪೀರಿಯೆನ್ಸು. ಇದೇನು ಜಿಪ್ ಲೈನ್ ಅಷ್ಟು ಭಯ ಆಗಲ್ಲ. ಸೊ ಇದು ನಮ್ಮ ಹಸ್ಬೆಂಡು ಸ್ಲೈಡ್ ಮೇಲೆ ಹೋಗ್ತಾಯಿದ್ರು. ಅವರೇ ವೀಡಿಯೋ ತೊಗೊಂಡು ಹೋಗ್ತಾರೆ. ನಾನು ಅಲ್ಲಿಂದ ಒಂದು ಕ್ಯಾಪ್ಚರ್ ಮಾಡಿದೆ ವೀಡಿಯೋ. ಅದೊಂದು ಸ್ಲೈಡು, ನಾನು ಹೋಗಿದ್ದು ಸ್ಲೈಡ್ ಮೇಲೆ, ಅದು ವೀಡಿಯೋನೇ ಕ್ಯಾಪ್ಚರ್ ಮಾಡಿಲ್ಲ. ಸೊ ನೆಕ್ಸ್ಟು ನೀವು ಜಾನ ನೋಡ್ಬೋದು, ಬುಲ್ ರೈಡರ್ ಮೇಲೆ ಆಡ್ತಿದ್ದಾಳೆ. ಅದು ಬುಲ್ಲಿನ ಕೆಳಗಡೆಗೆ ಬೀಸಿಲ್ಲ. ಈ ಥರ ಬೋರಿಂಗ್ ಅನಿಸುತ್ತೆ. ಸುಮ್ಮನೆ ಅದು ಸುತ್ತಾನೇ ಅಷ್ಟು. ಆ ಕಡೆ ಒಂದು 4 ಸುತ್ತು, ಈ ಕಡೆ ಒಂದು 4 ಸುತ್ತು. ಬುಲ್ಲು ಕೆಳಗಡೆ ಬಿದ್ದಾಗೇ ಫನ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಆಗುತ್ತೆ. ಕೆಳಗಡೆ ಬಿದ್ದು ಬಂದಿದ್ವಿ, ಅದು ಕೂತ್ಕೊಳ್ಳೋಕೆ. ಇದು ಹತ್ತಕ್ಕೂ ತುಂಬ ಕಷ್ಟ. ನಾನೇ ತುಂಬ ಪ್ಯಾಂಟ್ ಬೇರೆ ಜೀನ್ ಹಾಕ್ಕೊಂಡು ಹೋಗಿದ್ದರಿಂದ ಒಂಥರ ಸ್ಟ್ರಗ್ಲಿಂಗ್ ಆಗಿತ್ತು ಇದು ಬುಲ್ ಮೇಲೆಲ್ಲ ಹತ್ತಕ್ಕೆ. ಸೊ ಜಹಾನ ಜಲ್ದಿ ಹತ್ತು ಕುತ್ಕೊಬಿಟ್ಲು. ಸೊ ಈ ರೀತಿ ನೀವು ನೋಡ್ಬೋದು. ಇದು ಹಿಂಗೊಂದು 4 ರೌಂಡು, ಹಂಗೊಂದು 4 ರೌಂಡ್. ಮಕ್ಕಳೇ ಭಯಪಡಲ್ಲ ಆಡೋಕ್ಕೆ. ಇದು ಆ್ಯಕ್ಚುಲಿ ಏನೋ ಕೆಟ್ಟೋಗಿತ್ತಂತೆ. ಸೊ ಇದು ನಾರ್ಮಲಾಗಿ ಹಿಂಗಂತ ಆಡೋದು. ಸೊ ಅದು ಕಂಪ್ಲೀಟಾಗಿ ರಿಪೇರ್ ಆದಮೇಲೆ ಅದು ಕಂಪ್ಲೀಟಾಗಿ ಇದಾಗುತ್ತಂತೆ, ವರ್ಕ್ ಆಗುತ್ತಂತೆ. ಸೊ ಅದು ಕೆಳಗಡೆ ಬೀಳ್ಸೋದು ಆ ಥರ ಎಲ್ಲ ಇರುತ್ತಂತೆ. ಸೊ ಇದರಲ್ಲೂ ಅಷ್ಟೇ ಮಮ್ಮಿದು ಸ್ಮಾಲ್ ಇದು ರೋಪ್ ಮೇಲೆ ನಡೆಯೋದು ಸ್ಮಾಲ್ ಇದು ಆ್ಯಡ್ ಮಾಡಿದ್ದೀನಿ ಕ್ಲಿಪ್ಪಿಂಗು. ಇದು ರೋಪುದು ನಮ್ಮ ಮಮ್ಮಿ ಜಲ್ದಿನೇ ಕಂಪ್ಲೀಟ್ ಮಾಡಿಬಿಟ್ರು. ನಾನು ನಮ್ಮ ಅಕ್ಕ ಸ್ವಲ್ಪ ಟೈಮ್ ತೊಗೊಂಡ್ವಿ. ನಾನಂತೂ ಜಾಸ್ತಿ ಟೈಮ್ ತೊಗೊಂಡೆ. ನಮ್ಮ ಮಮ್ಮಿ ಕಂಪ್ಲೀಟ್ ಮಾಡಿ ಥಮ್ಸಪ್ ಸಿಂಬಲ್ ತೋರಿಸ್ತಾ ನೀವು ನೋಡಿ. ಇದಂತೂ ವೆರಿ ಫನ್ ಅಂತಲೇ ಹೇಳ್ಬೋದು. 3 ಇಲ್ಲ 4 ಜನ ಬಿಡ್ತಾರೆ ಒಂದೇ ಸತಿ. ನಾವೇ ಅದನ್ನು ಪುಷ್ ಮಾಡಿಕೊಂಡು ವಾಟರ್ ಬಲೂನು ಆಡ್ತಾ ಇರ್ಬೋದು. ತುಂಬ ಚೆಂದ. ಬಟ್ ಅದು ರೊಟೇಟ್ ಮಾಡ್ತಾ ಇತ್ತು. ಎಲ್ಲರೂ ಕೆಳಗಡೆ ಬಿದ್ದೋಗ್ತಾರೆ. ಯಾರೂ ಅದು ನಿಂತ್ಕೊಂಡಿರೋಕ್ಕಾಗಲ್ಲ. ನೀವು ನೋಡ್ಬೋದು. ನಾನು ವೀಡಿಯೋ ತೆಗ್ದಿಲ್ಲ. ನಾನು ಮಮ್ಮಿ ಅಕ್ಕ ಜೊಹಾನ ಹೋಗಿದ್ದು. ಸೊ ನಾವು ಹತ್ರ ಪುಷ್ ಮಾಡ್ತಾಯಿದ್ರೆ ನಿಂತ್ಕೊಂಡು ಬ್ಯಾಲೆನ್ಸ್ ಮಾಡಿದ್ರೆ ಇರ್ಬೋದು. ಬ್ಯಾಲೆನ್ಸ್ ಮಾಡಿದರೆ ತಿರ್ಗಿ ಕೆಳಗಡೆ ಬೀಳ್ತಾರೆ. ಸೊ ಯಾರು ಏನಾರ ಫೋರ್ಸ್ಫುಲ್ಲಾಗಿ ಇದೇನು ಹೇಳಿದ್ರೆ ಸ್ವಲ್ಪ ಪೇನ್ ಬರ್ಬೋದು, ನೆಕ್ ಪೇನ್ ಬರ್ಬೋದು. ಅದು ಬಿಟ್ಟರೆ ಏನಿಲ್ಲ. ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವು ಲಂಚ್ ಮಾಡೋಕ್ಕೆ ಹೋದ್ವಿ. ಲಂಚ್ಗೆ ವೆರೈಟೀಸ್ ವೆಜ್ ಆ್ಯಂಡ್ ನಾನ್ ವೆಜ್ ಇತ್ತು. ಅನ್ಲಿಮಿಟೆಡು, ಎಷ್ಟು ಬೇಕಾದರೂ ಹಾಕೊಂಡು ತಿನ್ಬೋದು. ನಾನು ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ. ತಂದೂರಿ ರೊಟ್ಟಿ, ಪನ್ನೀರ್ ಇತ್ತು, ಚಿಕನ್ ಬಿರಿಯಾನಿ ಇತ್ತು, ಆಮೇಲೆ ಚಿಲ್ಲಿ ಚಿಕನ್ ಇತ್ತು, ವೈಟ್ ರೈಸ್, ರಸಮ್, ಪಲಾವ್, ಈ ಥರ ಕರ್ಡ್ ರೈಸು, ಪಾಪಡು, ಈ ಥರ ಎಲ್ಲ ರಸಮು, ದಾಲು ಎಲ್ಲ ಅನ್ಲಿಮಿಟೆಡಾಗಿ ಕೊಡ್ತಾರೆ. ನಿಮಗೆ ಹೊಟ್ಟೆ ತುಂಬುವಷ್ಟು ಎಷ್ಟು ಬೇಕೋ ಅಷ್ಟು ತಿನ್ಬೋದು. ಫುಡ್ಡು ಲಂಚ್ ಸ್ವೀಟು ಜೊತೆ ಜಿಲೇಬಿ ಒಂದಿತ್ತು, ಸಲಾಡು, ಗ್ರೀನ್ ಸಲಾಡು, ಇಲ್ಲ ಮಿಕ್ಸ್ ಸಲಾಡು ಎಲ್ಲ ಇತ್ತು. ಪಿಕ್ಕಲು ಇಂದ ಉಪ್ಪಿಂದ ಹಿಡಿದು ಕಂಪ್ಲೀಟ್ ಫುಡ್ ಇತ್ತು. ಸೊ ನಿಮ್ಗೆ ಹೊಟ್ಟೆ ತುಂಬ ಎಷ್ಟು ಬೇಕೋ ಅಷ್ಟು ತಿನ್ಬೋದು. ನಾನು ಜಾಸ್ತಿ ತಿನ್ನೋಕ್ಕೆ ಹೋಗಿಲ್ಲ. ನಾನು ತಿರುಗಿ ವಾಟರ್ ಗೇಮ್ಸ್ ಆಡಬೇಕು ಅಂತ ಜಾಸ್ತಿ ತಿನ್ನೋಕ್ಕೆ ಹೋಗಿಲ್ಲ ನಾನು. ಸೊ ನಾನು ಕ್ಲಿಪ್ಪಿಂಗ್ ಮಾತ್ರ ಆ್ಯಡ್ ಮಾಡಿದ್ದೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟೂ ಚೆನ್ನಾಗಿತ್ತು, ಮಧ್ಯಾಹ್ನ ಲೈಕ್ ಆಫ್ಟರ್ನೂನು ಚೆನ್ನಾಗಿತ್ತು. ಸೊ ಲಂಚ್ ಏನು ಮೋಸ ಏನಿಲ್ಲ. ಇದು ಅದಾದಮೇಲೆ ಮುಗಿಸ್ಕೊಂಡು ಸ್ವಿಮ್ಮಿಂಗ್ ಪೂಲ್ಗೆ ಬಂದ್ವಿ. ಆಡೋಣ ಅಂತ ಸ್ವಿಮ್ಮಿಂಗ್ ಪೂಲಲ್ಲಿ ಮಾತ್ರ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಫನ್ನಾಗಿತ್ತು. ನನಗಂತೂ ಓವರ್ ಕೋಲ್ಡ್ ಆಗಿಬಿಟ್ಟು ಕಾಲು ಒಂಥರ ಹಿಡ್ಕೊಬಿಟ್ಟಿತ್ತು. ಒಂದು 5 ನಿಮಿಷ ತುಂಬ ಪೇನ್ ಆಯಿತು ಕಾಲು ನನಗೆ. ಆಮೇಲೆ ಮಮ್ಮಿ ಬಂದು ಸ್ವಲ್ಪ ಬಿಸಿಲಲ್ಲಿ ಇಡು ಸರೋಗುತ್ತೆ ಅಂತ ನಾನು ಕಾಲು ಬಿಸಿಲಲ್ಲಿ ನಿಂತ್ಕೊಂಡಿದ್ದೆ. ಆವಾಗ ಸ್ವಲ್ಪ ಇದಾಯಿತು. ತಿರುಗಿ ಬಂದು ನಾರ್ಮಲಾಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಆಡ್ತಾಯಿದ್ವಿ. ನೀವು ನೋಡ್ಬೋದು
ತುಂಬ ಫನ್ ಇತ್ತು, ತುಂಬ ಜನ ಇದ್ದರು. ಅವತ್ತು ಬೇರೆ ಮೇ 1 ಆಗಿದ್ದರಿಂದ ತುಂಬ ಜನ ಇದ್ದರು ಎಲ್ಲರೂ. ಸೊ ಆದ್ರೂ ನಾವು ಫನ್ನಾಗೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ತುಂಬ ಚೆನ್ನಾಗಿ ನಾವು ಹೋಗಿದ್ದು 15 ಮೆಂಬರ್ಸ್ ಅಲ್ಲ. ನಾನು ಹೇಳ್ದಂಗೆ ಗ್ರೂಪಲ್ಲಿ ಹೋದರೆ ತುಂಬ ಫನ್ ಮತ್ತು ಎಂಜಾಯ್ಮೆಂಟ್ ಇರುತ್ತೆ. ಒಬ್ಬೊಬ್ಬರು ಇಬ್ಬಿಬ್ಬರು 4 ಜನ ಅಂತೆಲ್ಲ ಹೋದರೆ ಒಂದು 10 ಜನ ಮೇಲೆ ಹೋದರೆ ರೆಸಾರ್ಟ್ಗೆಲ್ಲ ಚೆನ್ನಾಗಿರುತ್ತೆ. ನಮ್ಮದೇ ಅನ್ನೋದೊಂದು ಗ್ರೂಪ್ ಇರುತ್ತೆ. ಸೊ ಎಲ್ಲರೂ ಫನ್ ಮಾಡ್ಬೋದು. ಸೊ ಇಷ್ಟೆಲ್ಲ ಸ್ವಿಮ್ಮಿಂಗ್ ಪೂಲ್ ಕ್ಲಿಪ್ಸ್ನ ಆ್ಯಡ್ ಮಾಡಿದ್ದೀನಿ ನೋಡಿ. ಇದು ಪ್ರೈಸ್ ಎಲ್ಲ ಕೇಳಿದ್ದೀರಾ. ಪ್ರೈಸ್ ಬಂದು ಐ ಥಿಂಕ್ ಒಬ್ಬರಿಗೆ 1200 1400 ಆ್ಯಕ್ಚುಲಿ 1500. ನಾವು ಬಲ್ಕ್ ಬಂದಿದ್ದ 100 ರೂಪೀಸ್ ಆಫ್ ಕೊಡ್ತಾರೆ. ಸೊ ಅದಾದಮೇಲೆ ಇದು ಊಟ ಆದಮೇಲೆ ಆ್ಯಕ್ಚುಲಿ ಡ್ಯಾನ್ಸ್ ಮಾಡಿದ್ದು ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ಮುಂಚೆ. ನಾನು ಅದಾದಮೇಲೆ ಮರ್ತೋಗಿದ್ದೆ, ತಿರುಗಿ ಆ್ಯಡ್ ಮಾಡಿದೆ. ಸೊ ಇವರೆಲ್ಲ ನಮ್ಮ ಜೊತೆ ಬಂದಿದ್ದ ಅಣ್ಣಂದಿರು, ತುಂಬ ಚೆನ್ನಾಗಿತ್ತು. ಸೊ ಡ್ಯಾನ್ಸ್ ಮಾಡ್ತಿದ್ದೆ, ಎಲ್ಲರೂ ಊಟ ಆದಮೇಲೆ ಡ್ಯಾನ್ಸ್ ಮಾಡ್ತೀವಿ. ಸೊ ನಾವು ಮಾಡೋಣ ಅಂತ ಡ್ಯಾನ್ಸು ಕಂಪ್ಲೀಟಾಗಿ ಎಲ್ಲರೂ ಸ್ವಲ್ಪ ಒಂದೆರಡು ಸ್ಟೆಪ್ ಹಾಕಿದ್ವಿ. ಸೊ ಕಂಪ್ಲೀಟ್ ಊಟ ಕರ್ಗೋಯ್ತು. ನೀವು ಇನ್ನೊಂದು ಏನಂದರೆ ಇಲ್ಲಿ ಸ್ಪೆಷಾಲಿಟಿ, ಊಟ ಮಾಡಬೇಕಾದ್ರೆ ಈ ಥರ ನೋಡಿ ಔಟ್ಸೈಡಲ್ಲಿ ಅರೇಂಜ್ ಮಾಡಿರ್ತಾರೆ. ಒಳಗಡೆನೂ ತಿನ್ಬೋದು ಡೈನಿಂಗ್ ಹಾಲಲ್ಲಿ, ಇಲ್ಲ ಇಲ್ಲೂ ಆಚೆನೂ ತಿನ್ಬೋದು. ಸೊ ಈ ಥರ ನೀವು ಅಲ್ಲಿ ಆಚೆ ತಿಂತಾರೆ, ಅಲ್ಲಿ ಒಬ್ಬರು ಸಾಂಗ್ ಆಡ್ತಿರ್ತಾರೆ, ಒಂದು ಲ್ಯಾಪ್ಟಾಪು ಮೈಕ್ ಇಟ್ಕೊಂಡಿರ್ತಾರೆ, ಅವ್ರು ಸಾಂಗ್ ಆಡ್ತಿರ್ತಾರೆ. ಸೊ ನಿಮ್ಗೊಂಥರ ಫನ್ ಎಂಟರ್ಟೈನ್ಮೆಂಟ್. ನಾವು ಊಟ ತಿಂದು ಬಂದಾದಮೇಲೆ ಇದು ಆಡಿದ್ದು ಡಾನ್ಸು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೀವು ಹೋಗಿ ಸುಗ್ಗಿ ರೆಸಾರ್ಟ್ ಏನು ಮೋಸ ಏನಿಲ್ಲ. ಯು ಕ್ಯಾನ್ ಹ್ಯಾವ್ ಫನ್, ಅನ್ಲಿಮಿಟೆಡ್ ಫುಡ್, ಅನ್ಲಿಮಿಟೆಡ್ ಫನ್, ಅನ್ಲಿಮಿಟೆಡ್ ಎಂಜಾಯ್ಮೆಂಟ್, ಅನ್ಲಿಮಿಟೆಡ್ ಗೇಮ್ಸ್ ಅಂತಲೇ ಹೇಳ್ಬೋದು. ಗೇಮ್ಸ್ ಅನ್ಲಿಮಿಟೆಡ್ ಅಂದರೆ ಕೆಲವು ಗೇಮ್ಸ್ ಅಷ್ಟೇ, ಬೇರೆ ಎಲ್ಲ ದಟ್ ಒಂದು ಪಾಯಿಂಟ್ಸ್ ಡಿಪೆಂಡ್ಸ್ ಮೇಲೆ ಆಡ್ಬೋದು. ಒಂದು ಟ್ಯಾಗ್ ಕೊಟ್ಟಿರ್ತಾರಲ್ಲ ಅದು ಡಿಪೆಂಡು. ಅದಾದಮೇಲೆ ಕಂಪ್ಲೀಟ್ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಆಗಿ ಊಟ ಎಲ್ಲ ಮುಗಿಸ್ಕೊಂಡು ಸರಿ ಇನ್ನು 1 hour 2 hours ಇತ್ತು. ಸ್ನ್ಯಾಕ್ಸ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬಂದು ಆಡೋಣ ಅಂತ ಇವರು ಕ್ರಿಕೆಟ್ ಆಡೋಕೆ ಹೋದ್ರು. ಬಾಯ್ಸ್ ಎಲ್ಲ ಕ್ರಿಕೆಟ್ ಆಡೋಕೆ ಹೋದ್ರು. ನಾನು ಮಮ್ಮಿ ಅಕ್ಕ ಜೋಹಾನ ಬಂದಿಲ್ಲ, ಜೋಹಾನ ಕ್ರಿಕೆಟ್ ಹತ್ರ ನೋಡ್ಲು. ನಾವು 3 ಜನ ಆರ್ಚರಿ ಆಡೋಕೆ ಹೋದ್ವಿ. ಅದನ್ನು ಸ್ವಲ್ಪ ಕ್ಲಿಪ್ ಆ್ಯಡ್ ಮಾಡಿದ್ದೀನಿ. ನಮ್ಮ ಹಸ್ಬೆಂಡ್ಗಂತೂ ಕ್ರಿಕೆಟ್ ಸಿಕ್ಕಾಪಟ್ಟೆ ಹುಚ್ಚಂದ್ರೆ ಹುಚ್ಚು ಕ್ರಿಕೆಟ್ ಅಂದರೆ. ನಮ್ಮ ಭಾವಗೆ ನಮ್ಮ ಹಸ್ಬೆಂಡ್ಗೆ ಗೊತ್ತಲ್ಲ, ಯೂಶ್ವಲಿ ಬಾಯ್ಸ್ಗೆ ಮೆನ್ಸ್ಗೆ ಕ್ರಿಕೆಟ್ ಅಂದರೆ ತುಂಬ ಇಷ್ಟ. ಅದು IPL ಅಂತೂ ಈಗ ನಡೀತಾ ಇರೋದಕ್ಕೆ ಒಂದು ನಿಮಿಷ ಆ ಕಡೆ ಈ ಕಡೆ ಕಣ್ಣಾಯಿಸಲ್ಲ, ಎಲ್ಲನೂ ಇಟ್ಕೊಂಡು ನೋಡ್ತಾ ಇರ್ತಾರೆ. ನಾನಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ. ಸೊ ಅದಾದಮೇಲೆ ಇದು ಸ್ನ್ಯಾಕ್ಸು ಅದು ಆ್ಯಡ್ ಮಾಡಿದ್ದೀನಿ. ಬೇಲ್ಪುರಿ ಮತ್ತು ಮಂಗಳೂರು ಬಜ್ಜಿ, ಏನು ಗೋಳಿ ಬಜ್ಜಿ ಅದೇನೋ ಕೊಟ್ಟರು. ಸೊ ನಾನು ಬೇಲ್ಪುರಿ ಮಾತ್ರ ತಿಂದೆ. ಕಾಫಿ ಇರುತ್ತೆ, ಟೀ ಇರುತ್ತೆ, ಅನ್ಲಿಮಿಟೆಡ್ 17 ಇರುತ್ತೆ. 3ರಲ್ಲಿ ಯಾವ್ದು ಬೇಕೋ ನೀವು ಚೂಸ್ ಮಾಡಿಕೊಂಡು ಯು ಕ್ಯಾನ್ ಟೇಕ್ ಆ್ಯಂಡ್ ಹ್ಯಾವ್ ಅ ಸ್ನ್ಯಾಕ್ಸು ಚೆನ್ನಾಗಿತ್ತು. ಚಟ್ನಿ ಎಲ್ಲ ಕೊಟ್ಟಿದ್ರು. ಸೊ ಏನು ಮೋಸ ಏನಿಲ್ಲ, ಫುಡ್ಡು ಚೆನ್ನಾಗಿತ್ತು. ಲೈಕ್ ನನಗೆ ಒಂದೇ ಇಷ್ಟ ಆಗಿಲ್ಲ, ನಾನು ವೆಲ್ಕಮ್ ಕಾಂಪ್ಲಿಮೆಂಟ್ರಿ ಡ್ರಿಂಕ್ ಕೊಡ್ತಾರಲ್ಲ ಅದು ಒಂದೇ ಇಷ್ಟ ಆಗಿಲ್ಲ. ಅದು ಕೇನ್ ಜ್ಯೂಸ್ ಕೊಟ್ಟಿದ್ದು, ಅದು ಏನು ಅಂದರೆ ಏನೂ ಚೆನ್ನಾಗಿಲ್ಲ, ನನಗೆ ಇಷ್ಟ ಆಗಿಲ್ಲ ಪರ್ಸ್ನಲಿ. ನಾನು ಹೇಳಿದ್ನಲ್ಲ ಅದು ಆರ್ಚರಿ. ಇದು ನಾವು ಸ್ವಿಮ್ಮಿಂಗ್ ಪೂಲೆಲ್ಲ ಮುಗಿಸ್ಕೊಂಡು ಹುಡುಗರೆಲ್ಲ ಕ್ರಿಕೆಟ್ ಆಡೋಕೆ ಹೋದ್ರು, ನಾವು ಇದು ಆರ್ಚರಿ ಆಡೋಣ ಅಂತ ಬಂದ್ವಿ. ಸೊ ಇದಂತೂ ನೋಡೋಕ್ಕೆ ಈಸಿ. ಸೆಂಟ್ರಲ್ಲಿ ಕರೆಕ್ಟಾಗಿ ಸೆಂಟ್ರಲ್ ಇದೆಯಲ್ಲ, ಕರೆಕ್ಟಾಗಿ ಇದು ಕುಡಿಬೇಕು. ಬಟ್ ಅದು ಆ ಕಡೆ ಬೇರೆ ಮುಂದೆಗೆ ಹೋಗ್ತಿದೆ, ಅದಾಗ್ತಿದ್ದಿಲ್ಲ. ಬಟ್ ನಮ್ಮ ಮಮ್ಮಿ ಆಲ್ಮೋಸ್ಟ್ 3rd ಲೈನ್ ರೀಚ್ ಆದರು. ಆ ಸೆಂಟ್ರಿಗೆ ಫಸ್ಟ್ ಸೆಂಟ್ರಲ್ಲಿ ಇರೋದಕ್ಕೆ ಆಗಿಲ್ಲ. ಸೊ ಅಟ್ಲೀಸ್ಟ್ 3 ಲೈನ್ಸ್ಗನ್ನ ರೀಚ್ ಆಗಿದೆ. ಇದೆಲ್ಲ ಏನಿಲ್ಲ, ಇದೇನು ಗಿಫ್ಟ್ ಆ ಥರ ಕೊಡ್ತಾರೆ ಅಂದರೆ ಜಸ್ಟ್ ಫಾರ್ ಫನ್ ಆ್ಯಕ್ಟಿವಿಟಿ ಮಾಡ್ಕೊಂಡಿರ್ಬೋದು. ಇದಕ್ಕೆ ಮಾತ್ರ 1 ಪಾಯಿಂಟ್ ಇದು ನಮ್ಮ ಮಮ್ಮಿ ಕೈಯಲ್ಲಿ ಬ್ಯಾಡ್ ನೋಡ್ಬಿಟ್ಟು ಗ್ರೀನ್ ಕಲರು ಅದು ಟ್ಯಾಗ್ ಇರ್ತಲ್ಲ, ಆ ಟ್ಯಾಗಲ್ಲಿ 1 ಪಾಯಿಂಟ್ ಅಂತ ಟಿಕ್ ಮಾಡ್ತಾರೆ. ಒಂದು ಗೇಮ್ಗೆ ಒಂದೊಂದು ಅಂತ ಅರ್ಥ. ಅದೇ ಇದು ನನಗೇನು ಅಷ್ಟು ಇಷ್ಟ ಆಗಿಲ್ಲ. ಇದು ಏನು ನನಗೆ ಫಸ್ಟ್ ಆಫ್ ಆಲ್ ಇದೆಲ್ಲ ಆಡೋಕ್ಕೆ ಬರೋಲ್ಲ, ಆಡಿದ್ನಲ್ಲ ಫಸ್ಟ್ ಟೈಮು. ಸೊ ನನಗೇನು ಅಷ್ಟು ಇಷ್ಟ ಆಗಿಲ್ಲ. ಓಕೆ ಅಂತ ಇತ್ತು. ಸೊ ಆಡಿಬಿಟ್ಟು ಮುಗಿಸ್ವಿ. ನನಗೆ ಪರ್ಸ್ನಲಾಗಿ ಹೇಳಬೇಕು, ರೆಸಾರ್ಟು ಓಕೆ, ಕ್ಲೀನ್ನೆಸ್ ಓಕೆ, ಎವ್ರಿಥಿಂಗ್ 10 on 10 ಕೊಡ್ತೀನಿ. ಫುಡ್ ಗಿಡ್ ಎಲ್ಲ 10 on 10 ಕೊಡ್ತೀನಿ. ಬಟ್ ಅದೇ ಒಂದು ಕಾಂಪ್ಲಿಮೆಂಟ್ರಿ ವೆಲ್ಕಮ್ ಡ್ರಿಂಕ್ ಇರುತ್ತಲ್ಲ, ಅದೊಂದು ಮಾತ್ರ ಇನ್ನೂ ಸ್ವಲ್ಪ ಆಪ್ಷನ್ ಸಿಕ್ಕಿಲ್ಲ. ಇನ್ನೂ ಸ್ವಲ್ಪ ಟೇಸ್ಟಿಯಾಗಿ ಮಾಡಿದ್ರೆ
ಎವ್ರಿಥಿಂಗ್ ವಿಲ್ ಬಿ ಫೈನ್. ನಾವು ಟೋಟಲಿ 15 ಹೋಗಿದ್ರಿಂದ ನಮ್ಗೆ ಅಟ್ಲೀಸ್ಟ್ ಎಲ್ಲರೂ ಸೇರಿಸಿ ಒಂದು 20,000 ಆಗಿರ್ಬೋದು. ಅದು ಬರ್ಡ್ಸ್ದೆಲ್ಲ ಬಿಟ್ಟು ಬರೀ ಎಂಟ್ರಿ ಇದಕ್ಕೆ ಫುಡ್ಗೆ ಇದಕ್ಕೆಲ್ಲ 20 ಆಗ್ಬೋದು. ಅದಾದಮೇಲೆ ಇಲ್ಲಿ ಸ್ವಲ್ಪ ಬಂದ್ರಿ, ಎಲ್ಲ ಗೇಮ್ ಮುಗೀತಲ್ವ, ಇದೊಂದು ಸ್ವಿಂಗ್ ಅದೆಲ್ಲ ಇತ್ತು. ನಮ್ಮ ಅಕ್ಕ ಆಡ್ತಿದ್ದು, ನಾನು ನಮ್ಮ ಮಮ್ಮಿ ಕ್ರಿಕೆಟ್ ಆಡ್ದವ್ರು ಬರಲ್ಲ ಅವ್ರ ಹುಡುಗರು. ನಮ್ಮ ಅಕ್ಕ ಎಲ್ಲ ಸ್ವಿಂಗ್ ಆಡ್ತಾಯಿದ್ರು. ಸೊ ಅದರಿಂದ ಮುಗಿಸ್ಕೊಂಡು ಬಂದು ನಾವು ನೆಕ್ಸ್ಟು ಹೋಗೋಣ ಅಂತ ನೀವು ನೋಡಿ ಇಲ್ಲಿ ಏನಾಗುತ್ತೆ. ಇದೇ ಥರ ಆಡಿಕೊಂಡು ಗೇಮ್ಸ್ನ ಅದಾದಮೇಲೆ ನಮ್ಮ ಅಕ್ಕ ಅದೊಂದು ಆರ್ಚರಿ ಆಡಬೇಕು ಅಂದ್ಲು, ಇನ್ನೊಂದು ಪಾಯಿಂಟ್ ಇತ್ತು. ಸೊ ಅದು ಆರ್ಚರಿ ಕಂಪ್ಲೀಟ್ ಮಾಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ಅವಳು ಆಡ್ತಾಯಿದ್ಲು. ಒಂದು ಸತಿಗೆ 4 ಆ್ಯರೋಸ್ ಏನೋ ಕೊಡ್ತಾರೆ. ಆ 4 ಆ್ಯರೋಸಲ್ಲಿ ಯಾವ್ದಾದ್ರು ಒಂದು ಹಾಕಬೇಕು, ಇಲ್ಲಾಂದ್ರೆ ಆಗದಿರೋ ಇದ್ದರೂ ಫೈನ್. ಇದು ಫನ್ ಆ್ಯಕ್ಟಿವಿಟಿ ಅಲ್ವಾ, ಇಟ್ಸ್ ಓಕೆ. ಕಮ್ಮಿ ಪಾಯಿಂಟ್ಸ್ದು. ಸೊ ಇಲ್ಲಿ ಯಾರೂ ಅಷ್ಟು ಜನ ಇದ್ದಿಲ್ಲ, ಬಿಕಾಸ್ ಎಲ್ಲರೂ ಬೇರೆ ಅಡ್ವೆಂಚರ್ ಆ್ಯಕ್ಟಿವಿಟೀಸಲ್ಲಿ ಬ್ಯುಸಿಯಾಗಿದ್ದು. 6:30ವರೆಗೂ ಮ್ಯಾಕ್ಸಿಮಮ್ ಎಲ್ಲ ಇನ್ನು ಕೂಪನ್ಸ್ ಇದ್ದರೆ ನಿಮ್ಗೆ ಆಡಿಸ್ತಾರೆ. ಸೊ ಗೋ ಆ್ಯಂಡ್ ಟ್ರೈ. ಹಾಂ, ಸುಗ್ಗಿ ರೆಸಾರ್ಟ್ ಫೈನಲಿ 1 ಅವರಲ್ಲಿ ಡೇ ಔಟಿಂಗ್ ಪ್ಯಾಕೇಜ್ ಕಂಪ್ಲೀಟ್ ಆಗುತ್ತೆ. ಇವಾಗ ತಾನೇ ಏನು ತಿಂದಮ್ಮ? ಗೋಳಿ ಬಜ್ಜಿನಾ? ಮೈಸೂರು ಬೋಂಡ ಸ್ನ್ಯಾಕ್ಸ್ಗೆ ಗೋಳಿ ಬಜ್ಜಿನೋ ಮೈಸೂರು ಬೋಂಡನ ಏನೋ ಒಂದು ಕೊಟ್ಟರು. ಅದ್ರ ಜೊತೆಗೆ ಬೇಲ್ಪುರಿ ಒಂದಲ್ಲ ಕೊಟ್ಟಿದ್ದಾರೆ, ಅದು ತಿಂದಿದ್ದೀವಿ. ಬೇಲ್ಪುರಿ ಕೊಟ್ಟಿದ್ದಾರೆ, ಚಟ್ನಿ ಕೊಟ್ಟಿದ್ದಾರೆ, ಬೇಲ್ಪುರಿ ಕೊಟ್ಟಿದ್ದಾರೆ, ಚಟ್ನಿ ಕೊಟ್ಟಿದ್ದಾರೆ, ಕಾಫಿ ಟೀ ಎಲ್ಲ ಇತ್ತು. ಲೈಮ್ ಟೀ ಎಲ್ಲ ಇದ್ದಿಲ್ಲ, ಬೆಳಗ್ಗೆ ಇತ್ತು, ಇವಾಗಿಲ್ಲ. ಇತ್ತಾ? ನಾ ಬಂದ ಬರೀ ಕಾಫಿ ಟೀ ಇತ್ತು, ಕಾಫಿ ಟೀ ಅಷ್ಟೇ. ಸೊ ಇಲ್ಲಿಂದ ಮನೆಗೆ ರಿಟರ್ನ್ ಆಗಬೇಕು. ಇನ್ನು 1 ಅವರ್ ಇಲ್ಲೇ ಇರ್ತೀವಿ. ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 5 o'clock ಆಗಿದೆ. ಹಾಯ್ ಗೈಸ್, ನಮ್ಮಮ್ಮ ಮಾತಾಡ್ತಾನೆ ಇರ್ತಾರೆ ಗೈಸ್. ನಮ್ಮಮ್ಮ ಶೆಕೆ ಅಂತ AC ಒಂದು ಫಿಟ್ ಮಾಡಿಸ್ಬಿಡ್ಬೇಕು. ಏನು ಮನೇಲಿ ಫಿಟ್ ಮಾಡಿ ಕೊಟ್ಟಿದ್ದೀರ, ಹಂಗೆ ದುಡ್ದು ನಮ್ಮ ಅಮ್ಮನ ಕಷ್ಟಪಡ್ತಾಳೆ ಅಂತ ಹೇಳ್ಬಿಟ್ಟು ಒಂದು ದಿವಸ ನಾವು ಭದ್ರಕಾಳಿ ಗೈಸ್, ₹1 ಕೊಡಲ್ಲ. ನೋಡಿ ಗೈಸ್ ಹೆಂಗೆ ಬೈತಾರೆ. ಎಲ್ಲೂ ಟ್ರಿಪ್ಪಿಗೆ ಬಂದರೂ ಬೈಯೋದೆ, ಮನೇಲಿದ್ರು 24 ಗಂಟೆ ಬೈಯೋದೆ ನಮ್ಮಮ್ಮ. ಅದು ಕೆಟ್ಟ ಮಾತಲ್ಲೇ ಬೈತಾರೆ ಗೈಸ್, ಬರೀ ಕೆಟ್ಟ ಮಾತೆ. ಇವ್ರು ನೋಡಿ ಗೈಸ್, ಹೆಂಡತಿಗೆ ಬೋಂಡ, ಕಾಫಿ ಎಲ್ಲ ಕೂಡ ಬೇಡ ಅದು. ಸೊ ಹೇಗಿತ್ತು ಅಂತ ನಾನು ಕಂಪ್ಲೀಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನೀವು ನೋಡಿ ಸಪೋರ್ಟ್ ಮಾಡಿ. ಮನೆಗೆ ರೀಚ್ ಆದಮೇಲೆ ಮತ್ತೆ ಸಿಗ್ತೀನಿ. ಬಾಯ್. ನೋಡಿ ಗೈಸ್, ನಮ್ಮ ಅಕ್ಕ. ಓ ಮೈ ಗಾಡ್, ಓ ಮೈ ಗಾಡ್. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಇದು ಪಾರ್ಟ್ 2 ಸುಗ್ಗಿ ರೆಸಾರ್ಟ್. ಹೇಗನ್ನಿಸ್ತು ಈ ವಿಡಿಯೋ? ನಮ್ಮದೊಂದು ಕಂಪ್ಲೀಟ್ ಶಾರ್ಟ್ ಜರ್ನಿ ಸುಗ್ಗಿ ರೆಸಾರ್ಟಲ್ಲಿ ಹೇಗಿತ್ತು ಅಂತ ಈ ಪಾರ್ಟ್ 1 ಮತ್ತು ಪಾರ್ಟ್ 2 ಮಾಡಿ ಹಾಕಿದ್ದೀನಿ. ಒಂದೇ ವಿಡಿಯೋದಲ್ಲಿ ಹಾಕಿದ್ರೆ ಇಟ್ಸ್ ವೆರಿ ಲಾಂಗ್, ಅದಕ್ಕೆ ಪಾರ್ಟ್ 1 ಪಾರ್ಟ್ 2 ಥರ ಹಾಕಿದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ. ಸೊ ದ್ಯಾಟ್ ನೋಡಿ ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಗೊತ್ತಲ್ಲ ಏನು ಮಾಡಬೇಕು. ಮೇಕ್ ಶ್ಯೂರ್ ಯು ಲೈಕ್, ಕಾಮೆಂಟ್ ಮತ್ತು ಶೇರ್, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಬಾಯ್. ಟೇಕ್ ಕೇರ್.